ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ಅಲ್ಲಿ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ 60ನೇ ಮಠವಾಗಿ 60ನೇ ದರ್ಶನವನ್ನ ನಾನು ಇಂದು ಲಕ್ಷ್ಮೀ ನರಸಿಂಹ ಕ್ಷೇತ್ರವಾದಂತಹ ಕಂಬದ ನರಸಿಂಹ ಹಾಗೂ ವಜ್ರ ಕ್ಷೇತ್ರವೊಂದೇ ಒಂದು ಪ್ರಸಿದ್ಧಿಯಾಗಿರುವಂತಹ ತ್ಯಾಗರಾಜನಗರದಲ್ಲಿರುವಂತಹ ಒಂದು ನರಸಿಂಹ ಸ್ವಾಮಿ ದೇವಸ್ಥಾನವನ್ನ ತಮ್ಮೆಲ್ಲರಿಗೂ ಪರಿಚಯ ಮಾಡುತ್ತಾ, ಅಲ್ಲಿಯೇ ನೆಲೆಸಿರುವಂತಹ ಒಂದು ಜಪದ ಒಂದು ರಾಯರನ್ನು ಕೂಡ ನಾವಿಲ್ಲಿ ದರ್ಶನ ಮಾಡಿ ಇಲ್ಲಿಯ ಒಂದು ಮಹಿಮೆ, ಸ್ಥಳ ಮಹಿಮೆ, ಇಲ್ಲಿಯ ಒಂದು ಎಲ್ಲಾ ಒಂದು ಕೈಕರ್ಯವನ್ನ ನಿಮ್ಗೆಲ್ಲರೂ ತಿಳಿಸುತ್ತಾ ನಾನು ಮುಂದುವರಿತಾ ಬರ್ತೇನೆ. ಬನ್ನಿ ದರ್ಶನವನ್ನ ಮಾಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವಭೂತಾಂತಯೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು. ಶ್ರೀ ಅಭಯ ಲಕ್ಷ್ಮೀ ನರಸಿಂಹ ಹಾಗೂ ಪಟ್ಟಾಭಿರಾಮ ಶ್ರೀ ಕ್ಷೇತ್ರ ಕಂಬದ ನರಸಿಂಹ ಸ್ವಾಮಿ ಇರುವಂತಹ ವಜ್ರ ಕ್ಷೇತ್ರಕ್ಕೆ ನಾವಿಂದು ಬಂದು ಇಲ್ಲಿಯ ಪ್ರತಿಯೊಂದು ವಿಷಯವನ್ನ ತಿಳಿಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಇಲ್ಲಿಯ ಒಂದು ಆಚಾರ್ಯರಂತ ಎಲುಮೆಲ್ ನರಹರಿ ಅವರ ಮೂಲಕ ಎಲ್ಲವನ್ನ ವಿಷಯವನ್ನ ತಿಳ್ಕೋಣ. ಬನ್ನಿ ಗುರುಗಳೇ, ನಮಸ್ಕಾರ. ಈ ಒಂದು ಕ್ಷೇತ್ರವಾಗಿ ನಾವು ಮಾಡುತ್ತಿರುವಂತದಂದ್ರೆ ಪ್ರತಿ ವಾರವೂ ಕೂಡ ಗುರು ರಾಯರ ದರ್ಶನ ಅಂದ್ರೆ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಪ್ರತಿ ಗುರುವಾರ ರಾಯರನ್ನ ನೋಡುವಂತಹ ಒಂದು ಮಹತ್ತರವಾದಂತಹ ಒಂದು ಸೌಭಾಗ್ಯ ನನ್ಗೆ ಒಲ್ ಬಂದಿದೆ. ಸೊ ರಾಯರು ಕೊಟ್ಟಿರುವಂತಹ ಒಂದು ಕೆಲಸ ಅನ್ಕೊಂತೀನಿ, ಈ ಜನ್ಮದ ನನ್ನ ಕೆಲಸ. ಸೊ ಅದನ್ನ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿನ ಪರಿಚಯ ನಮ್ಗೆ ಮೊದಲಿಂದನೇ ಇತ್ತು, ಆದ್ರೆ ವಿಶೇಷವಾಗಿ ಗುರುರಾಜಾಚಾರ್ಯರು ನಮಗೆ ಇಲ್ಲಿ ಬರ್ಲಿಕ್ಕೆ ಹೇಳಿದ್ರು. ಸೊ ಅಲ್ಲಿ ಮಾತ್ಕೊಂಡು ನಿಮ್ಮನ್ನ ಸಂಪರ್ಕ ಮಾಡಿದೆ. ಸೊ ಈ ಒಂದು ಕ್ಷೇತ್ರವನ್ನ ಬರ್ಲೇಬೇಕಂದ್ರೆ, ಯಾಕಂದ್ರೆ ನರಸಿಂಹ ಸ್ವಾಮಿ ಇದ್ಮೇಲೆ ರಾಯರಿದ್ದೇ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಇಲ್ಲಿನ ಒಂದು ಮಹಿಮೆಯನ್ನ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಖಂಡಿತ ಬಹಳ ಸಂತೋಷ ಆಯ್ತು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ವದತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದ ಮೌಲಿ ಪರ್ಯಂತಂ ಗುರುನಾಮ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಲುಮೆಲ್ ವಿ ನರಹರಿ ಆಚಾರ್ ಅಂತ. ನಾವು ಮೂಲ ತಲೆಮಾರಿಂದ ಈ ಒಂದು ದೇವಸ್ಥಾನವನ್ನ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ. ಮುಂಚೆ ಅಭಯ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಪ್ರಖ್ಯಾತಿ ಪಡೆದಿತ್ತು. ಆಮೇಲೆ ಕಂಬದ ಲಕ್ಷ್ಮೀ ನರಸಿಂಹ ಅಂತ ಪ್ರಖ್ಯಾತಿ ಆಗಿತ್ತು. ಈಗ 3 ನರಸಿಂಹ ದೇವರ ಕ್ಷೇತ್ರ ಆಗಿ ವಜ್ರ ಕ್ಷೇತ್ರ ಅನ್ನೋ ಒಂದು ನಾಮಕರಣವನ್ನ ಮಾಡಿ ಈಗ ಎಲ್ಲರಿಗೂ ವಜ್ರ ಕ್ಷೇತ್ರ ಅಂತ ಪ್ರಸಿದ್ಧಿಯಾಗಿದೆ. ಹೌದು, ಇದೊಂದು ಅದೇ ನರಸಿಂಹ ಸ್ವಾಮಿಗಳು ಒಂದು ವಜ್ರ ರೂಪದಲ್ಲಿ 3 ಕಡೆ ನಿಂತಿದ್ದಾರೆ. ಸೊ ಪ್ರತಿಯೊಂದು ವಿಶೇಷವಾಗಿದೆ. ಅದು ಒಂದೊಂದಾಗಿ ಹೇಳ್ತಾ ಹೋದ್ರೆ ನೀವು ಬಹಳ ಅದ್ಭುತ. ಮೊದಲನೇ ಏನಂದ್ರೆ, ದೇವಸ್ಥಾನಕ್ಕೆ ಬರುವಾಗ ಮೊದಲು ನಾವು ವಿಘ್ನ ನಿವಾರಕ ಅಂದ್ರೆ ಎಲ್ಲ ವಿಘ್ನಗಳಿಗೂ, ಇವತ್ತು ಮನುಷ್ಯನಿಗೆ ವಿಘ್ನಗಳು ಬೇಕೋ ಬೇಡವೋ, ಅವ್ನು ಮಾಡೋ ಒಳ್ಳೆ ಕೆಲಸ ಆಗಿರ್ಬೋದು ಅಥವಾ ಅದರಿಂದ ಆಗುವಂತ ಪರಿಣಾಮಗಳಾಗಿರ್ಬೋದು, ಎಲ್ಲದ್ರ ಮೇಲೂ ಇವತ್ತು ಸಾಕಷ್ಟು ಜನಗಳ ದೃಷ್ಟಿ ಆಗಿರ್ಬೋದು ಅಥವಾ ವಿಘ್ನಗಳಾಗಿರ್ಬೋದು ಮೇಲಾಗೋದು ನಾವು ನೋಡ್ತೀವಿ. ಹೌದು. ಹಂಗಾಗಿ ಮಹಾಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು. ಇಲ್ಲಿ ಒಂದೇ ಗಣಪತಿ ಅಲ್ಲ, ಇಲ್ಲಿ ನರಸಿಂಹದೇವರು ಹೆಂಗೆ 3 ನರಸಿಂಹದೇವರು ಇದೆಯೋ ಹಂಗೆ ಗಣಪತಿನೂ ಅಷ್ಟೇ ಸಂಖ್ಯೆಯಲ್ಲಿದೆ, ಮತ್ತೆ ಪ್ರಾಣದೇವರು ಅಷ್ಟೇ ಸಂಖ್ಯೆಯಲ್ಲಿದೆ. ಯಾಕಂದ್ರೆ ಅಷ್ಟು ಶಕ್ತಿ ಮನುಷ್ಯನಿಗೆ ಬರಬೇಕು ಅಂದ್ರೆ ಇಲ್ಲಿ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೆ ಸಾಕು, ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗಿ ಆ ಮನುಷ್ಯನಿಗೆ ಇರುವಂತ ಈಗೇನು ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರೆ ಅದೆಲ್ಲ ಕಳೆದು ಹೊಸ ಶಕ್ತಿ ಉತ್ಪತ್ತಿ ಆಗೋ ತರ ಭಗವಂತ ಮಾಡುವಂತ ಒಂದು ಕ್ಷೇತ್ರ ವಜ್ರ ಕ್ಷೇತ್ರ ಅಂತ ಹೇಳ್ಬೋದು. ಮತ್ತೆ ಇಲ್ಲೇನಂದ್ರೆ ನಿಮ್ಗೆ ಗರುಡಗಂಬ ಬರ್ತಾ ಇದ್ದಂಗೆ ಗರುಡಗಂಬ ನೋಡ್ಬೋದು, ಅಲ್ಲಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಬೋದು. ಇಲ್ಲಿ ಗರುಡಗಂಬದಲ್ಲಿ ನಿಮಗೆ ಗರುಡಗಂಬಕ್ಕೆ ಮತ್ತೆ ನವಗ್ರಹಗಳಿಗೆ ಯಾವಾಗ್ಲೂ ಸದಾಕಾಲ ಪ್ರದಕ್ಷಿಣೆ ಮಾಡೋಕೆ ಅವಕಾಶ ಇಲ್ಲ ಶಾಸ್ತ್ರದಲ್ಲಿ. ಏನಂದ್ರೆ ಬೆಳಿಗ್ಗೆ ನಂತರವಾಗಿ ಸುಮಾರು 11 ಗಂಟೆ ಅಂತ ಹೇಳ್ತಾರೆ, ಕೆಲವೊಬ್ರು 12 ಗಂಟೆ ಅಂತಾರೆ, 9 ಗಂಟೆ ಅಂತಾರೆ. ಅದು ಸಂಖ್ಯೆ ಬೇಡಿ. ಅಂದ್ರೆ ಮಧ್ಯಾಹ್ನದ ಮೇಲೆ ಪ್ರದಕ್ಷಿಣೆ ಮಾಡಬಾರದು ಅನ್ನೋದು ಸಂಪ್ರದಾಯ ಇದೆ. ಇದು ನಾವು ಯೋಚನೆ ಮಾಡಿ, ನಮ್ಮ ತಾತ ಅವರು ನಮ್ಮ ತಂದೆಯವರು ಯೋಚನೆ ಮಾಡಿ, ಏನಂದ್ರೆ ಇದು ಮಾಡದೆ ಬಿಟ್ಬಿಟ್ರೆ ಮುಂದೆ ಮಾಡೋದೇ ತಪ್ಪಿಬಿಡುತ್ತೆ ಅಂತ. ಈಗ ಸಮಯ ಅವಕಾಶ ಕಡಿಮೆ ಆಗಿದೆ, ಮತ್ತೆ ಅವರು ಬರೋದಕ್ಕೆ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಹೀಗಿರೋ ಸಮಯದಲ್ಲಿ ಹಿಂಗ ಆಗಬಾರದು ಅನ್ನೋ ಕಾರಣಕ್ಕೆ ಇಲ್ಲಿ ಗರುಡಗಂಬ ಸುತ್ತ ಜೋಡಿ ಪ್ರಾಣದೇವರು ಮತ್ತೆ ಜೋಡಿ ಗಣಪತಿ
ಎರಡನ್ನೂ ಇಟ್ಟು ಸುತ್ತ ದಂಪತಿ ಸಮೇತ ವಾಹನ ಸಮೇತ ಇರುವಂತ ಆದಿತ್ಯಾದಿ ನವಗ್ರಹಗಳು, ಸಕಲ ನವಗ್ರಹ ದೋಷಗಳೇನಿದೆ ಎಲ್ಲ ಪರಿಹಾರ ಆಗುತ್ತೆ. ಒಂದು ಇರುವಂತ ದೋಷ ಪರಿಹಾರ ಆಗಬೇಕು, ಇನ್ನೊಂದು ಪುಣ್ಯ ಸಂಪಾದನೆ ಆಗಬೇಕು. ಇದೆರಡಕ್ಕೋಸ್ಕರನು ಇಲ್ಲಿ ಯಾರು ಯಾವಾಗ ಬೇಕಾದ್ರೂ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಬೋದು. ಬೆಳಿಗ್ಗೆ ಅಥವಾ ಸಾಯಂಕಾಲ, ಮಧ್ಯಾಹ್ನ ದೇವಸ್ಥಾನ ಯಾವಾಗೆಲ್ಲ ತೆಗೆದಿರುತ್ತೋ ಅವಾಗೆಲ್ಲ ಬಂದು ಪ್ರದಕ್ಷಿಣಾದಿ ನಮಸ್ಕಾರಗಳನ್ನ ಮಾಡಿ ಅವ್ರದ್ದೇನು ನವಗ್ರಹ ದೋಷಗಳಿದೆಯೋ ಅದಕ್ಕೆ ತದ್ ಶಾಂತಿಗಳನ್ನ ಜಪಗಳನ್ನ ಮಾಡಿಸಿ ಇಲ್ಲಿ ಪರಿಹಾರ ಮಾಡ್ಕೊಳ್ಬಹುದು. ಅದು ಮೊದಲು ಬಂದ ತಕ್ಷಣ ಇಲ್ಲಿ ದೇವಸ್ಥಾನಕ್ಕೆ ಈ ಗಣಪತಿಗೆ ನಮಸ್ಕಾರ ಮಾಡಿಬಿಟ್ರೆ ಎಷ್ಟು ಶಾಂತಿ ಆಗುತ್ತೆ ಅನ್ನೋದು ವಿಷಯ. ಸೊ ನಾವು ಇವತ್ತು ವಿಶೇಷವಾದಂತಹ ಒಂದು ನಾಗರ ಪಂಚಮಿ, ಶ್ರಾವಣದಲ್ಲಿ ಬರುವಂತಹ ಒಂದು ಮೊದಲನೇ ಸಂಭ್ರಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಾಗರ ಪಂಚಮಿ ಎಲ್ಲ ಹೆಣ್ಣು ಒಂದು ವಿಜೃಂಭಣೆಯಾಗಿ ಅವರ ಒಂದು ಭಾವಧರ ತಂದೆ ಆಗಿರ್ಬೋದು ಎಲ್ಲರಿಗೂ ಒಂದು ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಿದ್ರು. ಎಲ್ಲರಿಗೂ ಈಗ ಏನಂದ್ರೆ ನಮ್ಗೆ ಮುಖ್ಯವಾಗಿ ನಾಗರ ಪಂಚಮಿ ಪೂಜೆಗಳು, ಚಿಗಳಿ ತಂಬಿಟ್ಟು ಮಾಡೋದು ಅದೇ ಒಂದು ಹಬ್ಬ. ಆ ಹಬ್ಬ ಒಂದು ಆ ವಾತಾವರಣ ಮನೆಯಲ್ಲಿ ಇದ್ರೇನೆ ಎಷ್ಟೋ ಜನಕ್ಕೆ ಸಂತೋಷ. ಆಮೇಲೆ ಅದನ್ನ ಮಾಡೋದು ಬೆಳಗ್ಗೆ ಎದ್ದು ಬರ್ತಾರೆ, ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ಬರ್ತಾರೆ. ಮತ್ತೆ ಇಲ್ಲಿ ಅರಳಿ ಮರ ಇರೋದ್ರಿಂದ, ಅರಳಿ ಮರದ ಕೆಳಗೆ ನಾಗಪ್ಪ ಇರೋದ್ರಿಂದ ಸಾಕಷ್ಟು ಜನ ಬೆಳಗ್ಗೆ ಬಂದು ಪೂಜೆ ಮಾಡ್ಕೊಳ್ಳೋದು, ಮತ್ತೆ ಬ್ರಹ್ಮಚಾರಿಗಳಿಗೆ ದಾನ ಕೊಡೋದು, ಅವ್ರಿಗೆ ಊಟಕ್ಕೆ ಹಾಕೋದು, ಮತ್ತೆ ಚೌತಿ ದಿನ ಉಪವಾಸ ಮಾಡಿರ್ತಾರೆ ಎಷ್ಟೋ ಜನ ಹೆಣ್ಮಕ್ಳು, ಅವ್ರಿಗೆ ಪಾಲನೆ ಆಗಿರುತ್ತೆ ಪಂಚಮಿ, ಬೆಳಗ್ಗೆ ಪೂಜೆ ಮಾಡಿ. ಇದೆಲ್ಲ ಬಹಳ ವಿಶೇಷ. ಪ್ರಾಚೀನ ಸಂಪ್ರದಾಯದಲ್ಲಿ ಏನೇನು ಪೂಜೆಗಳು ಬಂದಿದ್ಯೋ ಅದು ಯಾರೆಲ್ಲ ಇವತ್ತವರೆಗೂ ಮಾಡ್ಕೊಂಡು ಮುಂದುವರ್ಕೊಂಡ್ ಬರ್ತಾ ಇದಾರೋ ಅವ್ರಿಗೆಲ್ಲ ಕಷ್ಟಗಳು ಅಂದ್ರೆ ಹಣದ ಕಷ್ಟ ಅನ್ನೋದು ಬಿಟ್ರೆ ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋದು ಬಹಳ ವಿರಳ. ನಾವು ಅದನ್ನ ತುಂಬಾ ಕಡಿಮೆ ಕಡೆ ನೋಡ್ಬೋದು. ಅದು ಬಹಳ ಸಂತೋಷ ವಿಷಯ. ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿ ಶ್ರೀ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹಾಯ ನಮಃ. ಇದು ಅರಳಿ ಮರದಲ್ಲಿ ಕೆಳಗೆ ಪ್ರತಿಷ್ಠಾಪನೆ ಆಗಿರುವಂತ ಲಕ್ಷ್ಮೀ ನರಸಿಂಹದೇವರು ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹದೇವರು ಅನ್ನೋ ಒಂದು ನಾಮಕರಣವನ್ನು ಮಾಡಿದರು. ಅಶ್ವತ್ಥ ಮರ ಮತ್ತೆ ನಮ್ಮ ದೇವಸ್ಥಾನದ ಕುಬೇರ ಮೂಲೆಯಲ್ಲಿ ಇರುವಂತ ಅರಳಿ ಮರ, ಅದರ ಮುಂದೆ ಪ್ರತಿಷ್ಠಾಪನೆ ಆಗಿರುವಂತ ನರಸಿಂಹದೇವರು, ಹಂಗಾಗಿ ಲಕ್ಷ್ಮೀ ನರಸಿಂಹದೇವರು, ಹಂಗಾಗಿ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹದೇವರು. ಇವ್ರನ್ನ ಹೋಲಿಸ್ಕೊಳಕ್ಕೆ ಅಥವಾ ನಿಮ್ಗಿರುವಂತ ಧನಧಾನ್ಯ ಏನು ಹಣಕಾಸಿನ ಸಮಸ್ಯೆಗಳಿದೆ ಇದನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಇಲ್ಲಿ 9 ಪ್ರದಕ್ಷಿಣೆ ಮತ್ತು ನಮಸ್ಕಾರಗಳನ್ನ ಮಾಡಿ, ಅದು ಸಾಕಷ್ಟು ವಿಧಾನ ಇದೆ. 108 ಕಾಯಿನ್ ಬೊಗಸೆಯಲ್ಲಿ ಇಟ್ಟುಕೊಂಡು ಪ್ರದಕ್ಷಿಣಾದಿ ನಮಸ್ಕಾರಗಳನ್ನ ಮಾಡಿ ನರಸಿಂಹರಿಗೆ ಅಭಿಷೇಕ ಮಾಡಿಸೋದು, ಇಲ್ಲ 9 ಕಾಯಿನ್ ತಂದು 9 ದಿನ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅದನ್ನ ಮನೆಯಲ್ಲಿ ಇಟ್ಕೊಳ್ಳೋದು, ಇದೆಲ್ಲ ಇದೆ. ನೀವು ಬಂದು ಇಲ್ಲಿ ದೇವಸ್ಥಾನದಲ್ಲಿ ಕರೆಕ್ಟ್ ಮಾಹಿತಿ ತಿಳ್ಕೊಂಡು ನಿಮಗೆ ಏನ್ ಅನುಕೂಲ ಇದೆಯೋ ಮತ್ತೆ ನಿಮಗೆ ಏನ್ ಕಷ್ಟ ಇದೆಯೋ ಅದಕ್ಕೆ ತಕ್ಕಂತೆ ಪರಿಹಾರಗಳನ್ನ ಮಾಡ್ತಾರೆ. ಒಂದು. ಎರಡನೇದು, ಕುಬೇರ ಲಕ್ಷ್ಮೀ ನರಸಿಂಹದೇವರು ಅರಳಿ ಮರದ ಒಳಗೆ ಪ್ರತಿಷ್ಠಾಪನೆ ಆಗಿರೋದು. ಇಲ್ಲಿ ಯಾವುದೇ ತರದ ಪೀಠ ನೆಲದ ಮೇಲೆ ಇಲ್ಲ, ಡೈರೆಕ್ಟ್ ಅರಳಿ ಮರದ ಒಳಗೇನೆ ಪ್ರತಿಷ್ಠಾಪನೆ ಮಾಡಿದ್ದು. ಈಗ ಅದು ಮುಚ್ತಾ ಇರೋದ್ರಿಂದ, ನರಸಿಂಹದೇವರು ಅರಳಿ ಮರ ಮುಚ್ತಾ ಇರೋದ್ರಿಂದ ಮುಂದೆ ದೊಡ್ಡ ಆಕಾರದ ನರಸಿಂಹದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದು. ನೀವು ಶ್ರೀರಾಮ ದೇವರು ಅಯೋಧ್ಯದಲ್ಲಿ ಯಾವ ಸಮಯದಲ್ಲಿ ಪ್ರತಿಷ್ಠಾಪನೆ ಆಯ್ತು ಅದೇ ಸಮಯದಲ್ಲಿ, ಅದೇ ಅಭಿಜಿನ್ ಮುಹೂರ್ತದಲ್ಲೇನೆ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹದೇವರನ್ನ ಕೂಡ ಪ್ರತಿಷ್ಠಾಪನೆ ಮಾಡಿರೋದು ಇಲ್ಲಿ ಒಂದು ವಿಶೇಷ. ಹಂಗಾಗಿ ಇವತ್ತಿನ ಆಕ್ಸಿಜನ್ ಅಂತ ಹೇಳ್ಬೋದು, ಅಥವಾ ಇವತ್ತಿನ ಅವಶ್ಯಕತೆ ಅಂತ ಹೇಳ್ಬೋದು, ಹಣಕಾಸು ಮತ್ತೆ ಕೋರ್ಟು ಕೇಸು ಇತ್ಯಾದಿ ಸಾಕಷ್ಟು ಸಮಸ್ಯೆಗಳು ನಾವು ದೈನನಿತ್ಯ ನೋಡ್ತೀವಿ. ಡಿವೋರ್ಸ್ ಕೇಸ್ ಆಗಿರ್ಬೋದು, ಅಥವಾ ಜಾಗ ತಗೊಂಡು ದುಡ್ಡು ಕಟ್ಟಕ್ ಆಗ್ತಾ ಇಲ್ಲ ಅನ್ನೋ ಸಮಸ್ಯೆ, ಅಥವಾ ಬೇರೆ ಯಾರಿಗೂ ದುಡ್ಡು ಕೊಟ್ಟಿದ್ರೆ ಅದು ವಾಪಸ್ ಸಿಗ್ತಾ ಇಲ್ಲ, ಅಥವಾ ಇವರೇ ಕಟ್ಟಕ್ ಆಗ್ತಾ ಇಲ್ಲ. ಈ ತರ ಸಾಕಷ್ಟು ಸಮಸ್ಯೆಗಳು ನಾವು ನಿತ್ಯದಲ್ಲಿ ನೋಡ್ತೀವಿ. ಈ ತರ ಎಲ್ಲಾ ಸಮಸ್ಯೆಗಳಿಗೂ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹದೇವರು ಅತಿ ಶೀಘ್ರದಲ್ಲಿ ನಮಗೆ ಫಲಗಳನ್ನ ಕೊಡುವಂತ ಸ್ವಾಮಿ. ಹಂಗಾಗಿ ಯಾರು ಇಲ್ಲಿ ಬಂದು 9 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೋ, ಅದು ಅಮಾವಾಸ್ಯೆ, ಏಕಾದಶಿ, ದ್ವಾದಶಿ, ಸೋಮವಾರ, ಶನಿವಾರ, ಹಂಗೇನಿಲ್ಲ, ಯಾವತ್ತು ಅನುಕೂಲನೋ ಅವತ್ತು ಬಂದು ಪ್ರದಕ್ಷಿಣೆ ಮಾಡಿ. ಆದಷ್ಟು ಮಂಗಳವಾರ ಮಧ್ಯಾಹ್ನ ರಾಹು ಕಾಲದಲ್ಲಿ ಬಂದ್ರೆ ವಿಶೇಷ. ಮತ್ತೆ ಸ್ವಾತಿ ನಕ್ಷತ್ರ ನರಸಿಂಹದೇವರು ಪೂಜೆ ಆಗೋದ್ರಿಂದ ಅದು ಇನ್ನೂ ವಿಶೇಷ. ಆ ಸಮಯದಲ್ಲಿ ಬಂದು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡೋದ್ರಿಂದ ಫಲ ಜಾಸ್ತಿ ಆಗತ್ತೆ ಅನ್ನೋದು ತುಂಬಾ ವಿಶೇಷ. ಹಂಗಾಗಿ 3 ನರಸಿಂಹದೇವರು, 1 ಲಕ್ಷ್ಮೀ ನರಸಿಂಹದೇವರು, ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹದೇವರು.
ನಿಮ್ಮೆಲ್ಲರಿಗೂ ಗೊತ್ತು ಇಂಥ ಒಂದು ವಿಷಯ, ಲಕ್ಷ್ಮೀ ನರಸಿಂಹ, ಮುಖ್ಯವಾಗಿ ನರಸಿಂಹದೇವರು ಅವರ ಅವತಾರವಾಗಿದ್ದು ಪ್ರಹ್ಲಾದ ರಾಜರಿಗೋಸ್ಕರ ಮತ್ತು ಲೋಕ ಕಲ್ಯಾಣಕ್ಕೋಸ್ಕರ. ಅಂಥದ್ರಲ್ಲಿ ಆ ಒಂದು ಸಂಹಾರ ಆದ್ಮೇಲೆ, ಹಿರಣ್ಯಕಶಿಪುವಿನ ಸಂಹಾರ ಆದ್ಮೇಲೆ ನಾವು ನೋಡುವಂತಹ ರೂಪ ಇದು ಉಗ್ರ ರೂಪ. ಅಂದ್ರೆ ಉಗ್ರ ರೂಪ ಅಂದ್ರೆ ಒಂದು ಶತ್ರುಗಳಿಗೆ, ಅಂದ್ರೆ ಕೆಟ್ಟದನ್ನ ಮಾಡುವಂತಹ ಅವ್ರಿಗೆ ಮಾತ್ರ ಉಗ್ರ ರೂಪ, ಭಕ್ತರಿಗೆ ಮತ್ತು ಸಜ್ಜನರಿಗೆ ಅದು ಶಾಂತ ರೂಪ. ಅದನ್ನ ಮಾತ್ರ ನಾವು ತಿಳ್ಕೊಬೇಕಾಗುತ್ತೆ. ಸೊ ತಪ್ಪಿಲ್ದೆ ಆದ್ರೆ ನಾವು ಇದು ಮಾಡ್ಕೋಬೇಕು. ಇಲ್ಲ ಏನ್ ಅವಶ್ಯ, ಯಾಕಂದ್ರೆ ಇದು ಸ್ತಂಭ ಲಕ್ಷ್ಮೀ ನರಸಿಂಹದೇವರು ಅಂತ, ಅದೇ ಕಂಬದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಯಾಕೆ ಕರೀತಾರೆ ಅಂತ ಇದೇ ಉದ್ದೇಶ. ಹಿಂದೆ ಇರೋದು ಸ್ತಂಭ, ಮುಂದೆ ಇರೋದು ನರಸಿಂಹದೇವರ ಆಕೃತಿ. ಹಿಂದೆ ಸ್ತಂಭದೊಳಗೆ 108 ಸಾಲಿಗ್ರಾಮ, ಸುದರ್ಶನ, ಚಕ್ರಾಂಕಿತಗಳು, ನಾಡಿಗ್ರಂಥಗಳು, ಗಿಡಮೂಲಿಕೆಗಳು ಎಲ್ಲದನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ರು. ಮತ್ತೆ ಪ್ರತಿಷ್ಠಾಪನೆ ಮಾಡುವಾಗ ಒಂದು ಉದ್ದೇಶ ಏನಂದ್ರೆ, ನರಸಿಂಹದೇವರು ಭಯಕೃತ್ ಭಯನಾಶನ, ಭಯವನ್ನು ಕೊಟ್ಟು ಭಯವನ್ನ ನಿವಾರಣೆ ಮಾಡುವಂತ ಸ್ವಾಮಿ. ಯಾರಿಗೆ ಕಷ್ಟಗಳಿದೆಯೋ ಅಥವಾ ಯಾರಿಗೆ ಭಯ, ಏನು ಕೆಲಸ ಮಾಡೋದಕ್ಕೆ ಒಂದು ಆಸಕ್ತಿ ಇಲ್ಲದೆ ಇರೋದು, ಮತ್ತೆ ಕೆಲಸ ಮಾಡಿದಾಗ ಆ ಫಲಗಳು ಕರೆಕ್ಟ್ ಆಗಿ ಸಿಗದೆ, ಇದು 2 ತರನೂ ಇದೆ. ಹೌದು. ಇಂತಹ ಒಂದು ಸಮಸ್ಯೆಗಳಿಗೆ ಕಂಬದ ಲಕ್ಷ್ಮೀ ನರಸಿಂಹದೇವರು ಅತ್ಯಂತ ಶೀಘ್ರ ಫಲಪ್ರದಾಯಕ ಅಂತ ಹೇಳುವುದು. ಮತ್ತೆ ಪ್ರದಕ್ಷಿಣೆ ಮಾಡಿ ಸ್ತಂಭದಲ್ಲಿ ನಿಂತು ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇರುವಂತ ಸ್ತಂಭ ಪ್ರಪಂಚದಲ್ಲಿ ಇದೊಂದೇ ಕಡೆ, ಇನ್ನೆಲ್ಲೂ ಇಲ್ಲ. ಮುಂದೆ ಇರೋದು ಸ್ತಂಭ ಲಕ್ಷ್ಮೀ ನರಸಿಂಹದೇವರು, ಹಿಂದೆ ಇರೋದು ಸ್ತಂಭ. ಆ ಸ್ತಂಭವನ್ನ ಪೂರ್ತಿ ತೀರ್ಥಗಳಿಂದಾನೇ ಕಟ್ಟಿರುವಂಥದ್ದು, ಪೂರ್ತಿ ಉದ್ಧರಣೆಗಳಿಂದ ಅದನ್ನ ಸುತ್ತಿ ತೀರ್ಥಗಳಿಂದ ಕಟ್ಟಿರುವಂತ ಸ್ತಂಭ. ವೈಶಾಖ ಶುದ್ಧ ಪೌರ್ಣಮಿ ದಿನ ಮಾತ್ರ ಮೇಲೆ ಕಳಶ ಇದೆ, ಅಲ್ಲಿ ಈಗ ಕವಚ ಹಾಕಿದೆ. ಆ ವೈಶಾಖ ಶುದ್ಧ ಪೌರ್ಣಮಿ ಮಾತ್ರ ಅಲ್ಲಿ ಕಳಶದ ದರ್ಶನ. ಮುಂದೆ ನರಸಿಂಹದೇವರ ವಿಗ್ರಹ ನೋಡಬಹುದು, ಅದ್ರ ಹಿಂದೆ ಕಳಶ ಇದೆ. ಆ ಕಳಶ ವೈಶಾಖ ಶುದ್ಧ ಪೌರ್ಣಮಿ ಮಾತ್ರ ಕಳಶದ ದರ್ಶನ. ಅವತ್ತು ತೀರ್ಥ ಸ್ನಾನ, ಅವಭೃತ ಸ್ನಾನ, ಎಲ್ಲ ಸ್ನಾನಗಳನ್ನ ಬಂದಂತ ಎಲ್ಲ ಭಕ್ತಾದಿಗಳಿಗೂ ಮಾಡಿಸ್ತೀವಿ. ನರಸಿಂಹ ಜಯಂತಿ ಚತುರ್ದಶಿ ಬರುತ್ತೆ, ತ್ರಯೋದಶಿ ಚತುರ್ದಶಿ ಬರುತ್ತೆ, ಆಮೇಲೆ ಪೌರ್ಣಮಿ ದಿನ ಇದೊಂದು ಅಂದ್ರೆ ಅಭಿಷೇಕ ಅಲ್ಲಾಗುತ್ತೆ. ಹೌದು, ಸ್ತಂಭಕ್ಕೆ ಪೂರ್ತಿ ಅಭಿಷೇಕ ಆಗುತ್ತೆ. ಮುಂದೆ ನರಸಿಂಹದೇವರಿಗೆ 1008 ಲೀಟರ್ ಹಾಲು, 108 ಲೀಟರ್ ಮೊಸರು, ಈ ತರ ಸ್ವಾಮಿಗೆ ಬೃಹತ್ ಮಹಾಭಿಷೇಕ ನಡೆಯುತ್ತೆ. ಮಹಾಮಸ್ತಕಾಭಿಷೇಕ ಅಂತ ಹೇಳ್ತಾರೆ, ಮಹಾಭಿಷೇಕ ಅಂತ ಹೇಳ್ತಾರೆ. ಈ ತರ ಅಭಿಷೇಕ ನಡೆಯೋದು. ಆ ಅಭಿಷೇಕ ತೀರ್ಥವನ್ನ ಎಲ್ಲರಿಗೂ ಕೊಡ್ತೀವಿ. ಅದಾದ್ಮೇಲೆ 108 kg ಅರಶಿನ, ಕುಂಕುಮ, ಮತ್ತೆ ಮಂತ್ರಾಕ್ಷತೆ, ವಿಭೂತಿ, ಇದೆಲ್ಲದನ್ನು ಸ್ವಾಮಿಗೆ ಅಭಿಷೇಕ ಮಾಡ್ತೀವಿ. ಅದೆಲ್ಲ ಮಿಶ್ರಿತವಾದ ತೀರ್ಥವನ್ನ ಜನಕ್ಕೆ ಯಾರು ಬರ್ತಾರೋ ಅವ್ರಿಗೆಲ್ಲರಿಗೂ ಅವತ್ತು ಅವಭೃತ ಸ್ನಾನ, ತೀರ್ಥ ಸ್ನಾನಗಳನ್ನ ಮಾಡಿಸಿ ಒಬ್ಬೊಬ್ಬರಿಗೆ ಕಳಿಸೋದು ಇಲ್ಲಿ ತುಂಬಾ ವಿಶೇಷ. ಆಮೇಲೆ ಸ್ವಾಮಿಗೆ ಒಂದು ಬೆಳ್ಳಿ ಕವಚ ಕೂಡ ಸಮರ್ಪಣೆ ಆಗಿದೆ. ಅದು ನಮ್ಮ ಎಲ್ಲ ಭಕ್ತಾದಿಗಳ ಒಂದು ಸಹಕಾರದಿಂದ. ಹಾಗೆ ವಜ್ರದ ಸ್ತಂಭವನ್ನ ಮಾಡಬೇಕು, ಮತ್ತೆ ಸುವರ್ಣದ ಸ್ತಂಭವನ್ನ ಮಾಡಬೇಕು, ರಜತ ಸ್ತಂಭವನ್ನ ಮಾಡಬೇಕು ಅನ್ನೋ ಸಂಕಲ್ಪ ಕೂಡ ಇದೆ. ಹಂಗೆ ಎಲ್ಲ ಭಗವದ್ ಭಕ್ತರು ಬಂದು ಸಹಾಯಗಳನ್ನ ಮಾಡಿ ಈ ಒಂದು ಸಂಕಲ್ಪಕ್ಕೆ ಎಲ್ಲರೂ ಕೂಡ ನೆರವು ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ. ಮತ್ತೆ ವಿಶೇಷವಾಗಿ ಒಂದು ರೆಕಾರ್ಡ್ ಸರ್ಟಿಫಿಕೇಟ್ ಬಂದಿದೆ. ಅಂದ್ರೆ ಭಗವಂತನಿಗೆ ಸರ್ಟಿಫಿಕೇಟ್ ಕೊಡೋಕೆ ನಾವು ಸಾಧ್ಯ ಇಲ್ಲ, ಆದ್ರೆ ನಾವೊಂದು ಲೌಕಿಕವಾಗಿ ನಾವೇನ್ ಭಕ್ತರು ಪೂಜಿಸ್ತಾ ಇದೀವಿ, ನಾವೇನು ಇಲ್ಲಿ ನಮಗೋಸ್ಕರ ತೋರ್ಸ್ಲಿಕ್ಕೋಸ್ಕರ ಒಂದು ಸರ್ಟಿಫಿಕೇಟ್ ಬಂದಿದೆ. ಅದು ಹೇಳೋದಾದ್ರೆ ನಮ್ಗೂ ಬಹಳ ಸಂತೋಷ, ಅಂದ್ರೆ ಆಶ್ಚರ್ಯ, ಸಂತೋಷದ ಜೊತೆಗೆ ಒಂದು ಆಶ್ಚರ್ಯ ಏನಂದ್ರೆ, ಈ ಸ್ತಂಭ ಇರೋದು ತ್ಯಾಗರಾಜ ನಗರ ಬಸವನಗುಡಿ. ಬೆಂಗಳೂರು ಪ್ರಾಂತ್ಯದವ್ರಿಗೆ, ಬೆಂಗಳೂರವ್ರಿಗೆ ಸುಮಾರು ಜನಕ್ಕೆ ಇನ್ನ ಗೊತ್ತಿಲ್ಲ. ಹೀಗಿರೋ ಸಂದರ್ಭದಲ್ಲಿ ಈ ಒಂದು ಸ್ತಂಭ ಲಕ್ಷ್ಮೀ ನರಸಿಂಹದೇವರ ಆಕೃತಿ ನಾ ಹೇಳದ್ನಲ್ಲ, ಆಗ್ರೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಈ ತರ ನಿಂತು ಪ್ರಾರ್ಥನೆ ಮಾಡೋದು, ಮತ್ತೆ ಇಷ್ಟು ಉದ್ದದ ಸ್ತಂಭ ಎಲ್ಲೂ ಇಲ್ಲ. ಅದನ್ನ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅವರು, USA ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅವರು ರೆಕಗ್ನೈಸ್ ಮಾಡಿದ್ದಾರೆ. ಅಂದ್ರೆ ಈ ತರ ಇದೆ ಅಂತ ಅವ್ರಿಗೆ ಯಾರೋ ಒಬ್ರು ಮಾಹಿತಿ ಕೊಟ್ಟಿದ್ದಾರೆ. ಆ ಮಾಹಿತಿ ಮುಖಾಂತರವಾಗಿ ಅವರು ನಮ್ಗೆ ಈ ರೆಕಾರ್ಡ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿರೋದು ನಮ್ಗೆ ಅಂದ್ರೆ ನಾವು ಬಹಳ ಒಂದು ಲೌಕಿಕವಾಗಿ ಹೇಳ್ಬೇಕಂದ್ರೆ ಬಹಳ ಸಂತೋಷದ ವಿಚಾರ, ಮತ್ತೆ ಹೆಮ್ಮೆ ವಿಚಾರ. ಯಾಕಂದ್ರೆ ಅವತ್ತಿನ ಕಾಲಕ್ಕೆ ಸುಮಾರು 50-60 ವರ್ಷಕ್ಕೆ ಮುಂಚೆ ಯೋಚನೆ ಮಾಡಿದ್ರೆ ನರಸಿಂಹದೇವ್ರ ಫೋಟೋ ಇಡೋದಕ್ಕೆ ಭಯ ಪಡ್ತಾರೆ, ನರಸಿಂಹದೇವ್ರ ಮನೆಯಲ್ಲಿ ಸಾಲಿಗ್ರಾಮ ಇಡೋದಕ್ಕೆ ಭಯ ಪಡ್ತಾರೆ, ನರಸಿಂಹದೇವ್ರ ವಿಗ್ರಹಗಳನ್ನ ಇಡೋದಕ್ಕೆ ಭಯ ಪಡ್ತಾರೆ. ಈ ತರ ನರಸಿಂಹದೇವ್ರು ಅಂದ್ರೇನೆ ಭಯ ಪಡೋ ಸಂದರ್ಭ. ಮತ್ತೆ ಉತ್ಸವಗಳು ಮಾಡಲ್ಲ, ಮತ್ತೆ ಪೂಜೆಗಳು ಮಾಡಲ್ಲ, ಮನೆಯಲ್ಲಿ ಇಡೋದಿಲ್ಲ, ನರಸಿಂಹ ದೇವಸ್ಥಾನಕ್ಕೆ ಹೋಗಲ್ಲ. ಈ ತರ ಭಯ ಇದ್ದಿದ್ದ ಕಾಲದಲ್ಲಿ ನರಸಿಂಹದೇವರ ಸ್ತಂಭವನ್ನ ತಂದು ಪ್ರತಿಷ್ಠಾಪನೆ ಮಾಡಬೇಕು, ನರಸಿಂಹದೇವರ ಸ್ತಂಭವನ್ನ ಇಟ್ಟು ಭಗವಂತ ಎಲ್ಲರಿಗೂ ರಕ್ಷಣೆ ಮಾಡ್ತಾನೆ ಅನ್ನೋ ಒಂದು ದೃಢ ನಂಬಿಕೆ ಇದ್ದು ಬಂದಂತ ಭಕ್ತಾದಿಗಳಿಗೆ ಇರುವಂತ ಕಷ್ಟಗಳೆಲ್ಲ ಪರಿಹಾರ ಆಗಿ ಪುಣ್ಯ ಪ್ರಾಪ್ತಿ ಆಗಿದೆ ಅಂದ್ರೆ ಇದಕ್ಕಿಂತ ಸಾಧನೆ ಸರ್ಟಿಫಿಕೇಟ್ ಬೇರೆ ಏನು ಅವಶ್ಯಕತೆ ನಮಗೆ. ಅಂದ್ರೆ ಅಷ್ಟು ಯೋಚನೆ ಮಾಡಿದಾಗ ನಮ್ಗೆ ಈ ಅವಶ್ಯಕತೆ, ಈ ಸರ್ಟಿಫಿಕೇಟ್ ಬಹಳ ಸಣ್ಣದನ್ಸುತ್ತೆ. ಬಟ್ ಇವತ್ತಿನ ಕಾಲಕ್ಕೆ ಅದರದ ಅವಶ್ಯಕತೆ ಎಲ್ಲರಿಗೂ ಇದೆ ಅಂತ ಅನ್ಸ್ಬಹುದು. ಅದು ಕೂಡ ಒಂದು ಸಂತೋಷದ ವಿಚಾರ.
ಈ ಒಂದು ವಜ್ರ ಕ್ಷೇತ್ರದಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ವಿಗ್ರಹಗಳಿವೆ. ಅದನ್ನ ಹೇಳಕ್ ಹೋದ್ರೆ ದಿನವೆಲ್ಲ ಸಾಲಲ್ಲ. ಆದ್ರೆ ಪ್ರಮುಖವಾದಂತಹ ಕೆಲವೊಂದು ಹಂಚಿಕೊಳ್ಳಕ್ಕೆ ನಮಗೆ ಎಷ್ಟು ಸಮಯದ ಅಷ್ಟು ಸಮಯದಲ್ಲಿ ಒಂದಷ್ಟು ಮಾಹಿತಿಯನ್ನ ನರಹರಿ ಗುರುಗಳು ಕೊಡ್ತಾ ಇದ್ದಾರೆ. ಸೊ ಗುರುಗಳೇ, ಈ ಒಂದು ಭೂತರಾಜ ರಾಜರ ಒಂದು ಅವ್ರ ಬಗ್ಗೆ ಹೇಳೋದಾದ್ರೆ. ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿ ಶ್ರೀ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹಾಯ ನಮಃ. ರಕ್ಷಕಂ ಮಹಿಮಾ ಸತ್ತಂ ಸದಾ ಸರ್ವತ್ರ ಸರ್ವದಾ ವಾದಿರಾಜ ಗುರೋರ್ಧೂತಂ ಭೂತರಾಜಂ ನತೋಸ್ಮ್ಯಹಂ ಅಂತ ಸ್ತೋತ್ರ. ವಾದಿರಾಜರ ಶಿಷ್ಯರು ಭೂತರಾಜರು ಸೋಂದಾ ಕ್ಷೇತ್ರದಲ್ಲಿ ಒಂದು ಪ್ರಧಾನ ಭೂತರಾಜರ ಕ್ಷೇತ್ರ ಇದೆ, ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಭೂತರಾಜರ ಒಂದು ಪೂಜೆಯನ್ನ ಪ್ರತಿ ಪೌರ್ಣಮಿ ಸಾಯಂಕಾಲ ಮುಂಚೆ ನಾವೇನ್ ಮಾಡ್ತಿದ್ವಿ ಅಂದ್ರೆ 7 ಗಂಟೆ ಪ್ರಾರಂಭ ಮಾಡಿ 8 ಗಂಟೆ ಮುಗಿಸ್ತಾ ಇದ್ವಿ. ಈಗ ಜನಗಳಿಗೆ ಭೂತರಾಜರ ಬಗ್ಗೆ ಸರಿಯಾದ ಅರಿವಾಗಿದೆ. ಅಂದ್ರೆ ಭೂತರಾಜರ ಶಕ್ತಿ, ಒಂದು ಭೂತರಾಜರ ಪೂಜೆಯ ವಿಧಾನ ಇಲ್ಲಿ ನಾವು ಮಾಡೋದು, ಇದು ಜನಗಳಿಗೆ ಪ್ರಸಿದ್ಧಿಯಾಗಿ ಈಗ ಏನಾಗಿದೆ, ನಮಗೆ ಸಮಯ ಅವಕಾಶ ಸಾಕಾಗ್ತಾ ಇಲ್ಲ. ಬಂದಂತ ಜನಗಳಿಗೆ ಒದಗಿಸೋದಕ್ಕೆ ನಮ್ಗೆ ಜಾಗ ಇಲ್ಲ, ಸಾಕಷ್ಟು ಸಮಸ್ಯೆಗಳಾಗ್ತಿರೋದ್ರಿಂದ ಈಗ ಸ್ವಲ್ಪ ಮುಂಚೆನೆ ಪ್ರಾರಂಭ ಮಾಡಬೇಕು. ಮತ್ತೆ ಪ್ರತ್ಯೇಕವಾಗಿ ಭೂತರಾಜರ ಪೂಜೆ ಅವ್ರವ್ರಿಗೆ ಬಂದಂತವ್ರಿಗೆ ಪ್ರತ್ಯೇಕವಾಗಿ ಭೂತರಾಜರ ಪೂಜೆ ಮಾಡಿಸ್ಬೇಕು ಅನ್ನೋ ಕಾರಣದಿಂದ ಸಾಯಂಕಾಲ 5:30 8 ಗಂಟೆವರೆಗೂ ಭೂತರಾಜರ ಪೂಜೆಯನ್ನು ಹಮ್ಮಿಕೊಂಡಿದೆ ದೇವಸ್ಥಾನ. ಮುಂಚೆವರೆ 1 ಅವರ್ ಇತ್ತು, ಸಾಯಂಕಾಲ 7 ಗಂಟೆ 8 ಗಂಟೆ ಇತ್ತು. ಈಗ ಸಾಯಂಕಾಲ 5:30 ಪ್ರಾರಂಭ ಆದ್ರೆ ಭೂತರಾಜರ ಪೂಜೆ 8 ಗಂಟೆವರೆಗೂ ಪ್ರತ್ಯೇಕವಾಗಿ ಭೂತರಾಜರ ಪೂಜೆಗಳನ್ನ ಮಾಡಿಸಿ ತೀರ್ಥ ಪ್ರೋಕ್ಷಣೆ, ಭೂತ ಬಲಿ, ಆಮೇಲೆ ಭೂತರಾಜರಿಗೆ ಇಲ್ಲಿ ಬಲಿ ಅಂದ್ರೆ ಸಾತ್ವಿಕ ಬಲಿ. ಇಲ್ಲಿ ಬಲಿ ಅಂದ್ರೆ ಸಾಕಷ್ಟು ಜನಕ್ಕೆ ಪ್ರಾಣಿ ಪಕ್ಷಿಗಳನ್ನ ಮಾಡೋದು ಅಂತ ಇರುತ್ತೆ. ಆತರ ಮಾಡಲ್ಲ. ಸಾತ್ವಿಕವಾದ ಅನ್ನ ಬಲಿಯನ್ನ ಭೂತರಾಜರಿಗೆ ಇಲ್ಲಿ ಸಮರ್ಪಣೆ ಮಾಡಿ, ಅವ್ರಿಗೆ ತೆಂಗಿನಕಾಯಿ ಕಂಡ್ರೆ ಬಹಳ ಪ್ರೀತಿ. ಹಂಗಾಗಿ ಬಂದಂತ ಭಕ್ತರು ತೆಂಗಿನಕಾಯಿ ತಂದು ಇಲ್ಲಿ 9 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ, ಇಲ್ಲಿ ಸ್ತೋತ್ರ ಇದೆ, ಭೂತರಾಜರ ಸ್ತೋತ್ರ. ಅದನ್ನ ಹೇಳ್ಕೊಂಡು ತಮ್ಗೇನ್ ಕಷ್ಟ ಕಾರ್ಪಣ್ಯಗಳಿದೆಯೋ ವಾರಕ್ಕೊಂದು ಸಲಿ ಬಂದು ಇಲ್ಲಿ ಕಾಯಿಗಳನ್ನ ಇಟ್ಟು ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಭೂತರಾಜರ ಪೂಜೆ ಮಾಡಿಸ್ತಾರೆ. ಭೂತರಾಜರ ಪೂಜೆ ಮಾಡಿಸಾದ್ಮೇಲೆ ಭೂತರಾಜರ ತೀರ್ಥ ಪ್ರೋಕ್ಷಣೆ ಆಗಿರ್ಬೋದು, ಇದೆಲ್ಲ ವಿಶೇಷ. ಇಲ್ಲಿ ನಾವ್ ಯಾಕೆ ಭೂತರಾಜರ ಪೂಜೆ ಮಾಡ್ತೀವಿ ಅಂದ್ರೆ, ನಮ್ಮ ತಾತ ಅವ್ರಿಗೆ ಭೂತರಾಜರ ದಂಡ ಸಿಕ್ತು. ಆ ಭೂತರಾಜರ ದಂಡ ಸಿಕ್ಕಿದ ಕಾರಣ ಆ ದಂಡವನ್ನ ಸ್ತಂಭದಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ರು. ಹಂಗಾಗಿ ಸ್ತಂಭದಲ್ಲಿ ಸಾಲಿಗ್ರಾಮ, ಸುದರ್ಶನ, ಚಕ್ರಾಂಕಿತಗಳು, ನಾಡಿಗ್ರಂಥಗಳು, ಗಿಡಮೂಲಿಕೆಗಳು, ಉದ್ಧರಣೆಗಳು, ಮನುಷ್ಯನ ದೇಹಕ್ಕೆ ಕೆಲಸ ಮಾಡುವಂತ ಯಂತ್ರಗಳು, ಭೂತರಾಜರ ದಂಡ, ದುರ್ಗಾ ಕವಚ, ಬೃಹತ್ ಯಂತ್ರ ಇಷ್ಟನ್ನು ಇಟ್ಟು ಅಲ್ಲಿ ಏಕಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ವಿಶೇಷ. ಮತ್ತೆ ಇಲ್ಲಿ ಹೈಗ್ರೀವ ದೇವರು, ಧನ್ವಂತರಿ, ಅಕ್ಷಯ ಕುಮಾರ ಸಂಹಾರ ಆಂಜನೇಯ, ಗರುಡ ದೇವರು, ಪ್ರತಿ ಅಮಾವಾಸ್ಯೆ ದುರ್ಗಾ ಪೂಜೆ, ಆ ದುರ್ಗಾದೇವಿ, ಮತ್ತೆ ರಾಮೇಶ್ವರದಲ್ಲಿ ಸಿಕ್ಕಿರ್ತಕ್ಕಂಥ ರಾಮೇಶ್ವರ ರಾಮನಾಥ, ಬಲಮುರಿ ಗಣಪತಿ, ಭೂತರಾಜ, ಮತ್ತೆ ಅಂಬೇಗಾಲ ಕೃಷ್ಣ, ಇಷ್ಟು ನೋಡ್ಬೋದು. ಯಾಕಿದು ಅಂದ್ರೆ, ನಿಮಗೆ ಅಭಯ ಲಕ್ಷ್ಮೀ ನರಸಿಂಹದೇವರು ಕಲ್ಯಾಣವನ್ನು ಮಾಡಿಸ್ತಾರೆ. ನಿಮಗೆ ಪಟ್ಟಾಭಿರಾಮ ದೇವರು ಮನೆಯಲ್ಲಿ ಶಾಂತಿಯನ್ನ ತಂದ್ಕೊಳ್ತಾರೆ, ಇದು ಗೊತ್ತಿರೋದು. ಮತ್ತೆ ಶ್ರೀನಿವಾಸ ದೇವರು, ತಿರುಪತಿ ಬಾಲಾಜಿ, ಎಲ್ಲರಿಗೂ ಗೊತ್ತು, ಹಣಕಾಸು ಮತ್ತೆ ಎಲ್ಲ ಶಾಂತಿ ಸಮೃದ್ಧಿಗಳನ್ನ ಕೊಡೋದು. ರಾಘವೇಂದ್ರ ಸ್ವಾಮಿಗಳು ಎಲ್ಲ ಸಾಧನೆಗಳನ್ನ ಮಾಡಿಸುವಂತ ಅಥವಾ ಪುಣ್ಯವಾದಂತ ಕೆಲಸಗಳನ್ನ ಮಾಡಿಸುವಂತ ಪ್ರೇರೇಪಣೆ ಮಾಡೋದಕ್ಕೆ ರಾಘವೇಂದ್ರ ಸ್ವಾಮಿಗಳು ಅತ್ಯಂತ ಅನುಕೂಲ ಮಾಡಿಕೊಡ್ತಾರೆ. ಇದು ನಾವು ನೋಡ್ತೀವಿ. ಮತ್ತೆ ಪ್ರಾಣದೇವರು ಶಕ್ತಿ ಕೊಡ್ತಾರೆ, ಹಯಗ್ರೀವ ದೇವರು ವಿದ್ಯೆ ಕೊಡ್ತಾರೆ, ಧನ್ವಂತರಿ ಆರೋಗ್ಯ ಕೊಡ್ತಾರೆ, ಈಶ್ವರ ಮನಸ್ಸಿಗೆ ಶಾಂತಿಯನ್ನ ಕೊಡ್ತಾನೆ, ಮತ್ತೆ ಗಣಪತಿ ವಿಘ್ನಗಳನ್ನ ನಿವಾರಣೆ ಮಾಡ್ತಾನೆ. ಇಲ್ಲಿರುವಂತ ಅಂಬೇಗಾಲ ಕೃಷ್ಣ ಗಣಪತಿ, ನಮ್ಮ ಅಂಬೇಗಾಲ ಕೃಷ್ಣ ಸಂತಾನಗಳು ಏನಾದ್ರು ಸಮಸ್ಯೆ ಆಗಿದ್ರೆ ಅವ್ರಿಗೆ ಪರಿಹಾರ ಮಾಡ್ಕೊಡ್ತಾರೆ. ಭೂತರಾಜರು ಅರ್ಧ ತಲೆನೋವು, ಪೂರ್ತಿ ತಲೆನೋವು, ಮೈಗ್ರೇನ್ ಹೆಡ್ಡೇಕ್ ಅಂತಾರೆ. ಮತ್ತೆ ಊಟ ಆದ್ಮೇಲೆ ಹೊಟ್ಟೆ ಹಸಿಯೋದು, ಮತ್ತೆ ಸುಮ್ನೆ ಸುಸ್ತಾಗೋದು, ಅನ್ನೆಸೆಸರಿ ಕೋಪ ಬರೋದು. ಅಂದ್ರೆ ಸುಮ್ ಕೋಪ, ಯಾಕೆ ಮನುಷ್ಯನ ಕೋಪ ಬರುತ್ತೆ ಆ ಮನುಷ್ಯನಿಗೆ ಗೊತ್ತಿಲ್ಲ, ಆ ತರ ಕೋಪ ಬರೋದು. ಆ ಕೋಪ ಮಾಡ್ಕೊಂಡಾದ್ಮೇಲೆ ಯಾಕೆ ಕೋಪ ಮಾಡ್ಕೊಂಡು ಅಂತ ಯೋಚನೆ ಮಾಡೋದು. ಈ ತರದೆಲ್ಲ ಸಾಕಷ್ಟು ಸಮಸ್ಯೆಗಳು ನಿತ್ಯದಲ್ಲಿ ನಾವು ನೋಡ್ತೀವಿ. ಮತ್ತೆ ಕೆಲಸ ಅನ್ಕೊಂಡಿರ್ತಾರೆ, ಅನ್ಕೊಂಡಿದ್ ಕೆಲಸ ಮಾಡೋದಕ್ ಮನ್ಸಿರಲ್ಲ, ಮಾಡ್ಬೇಕು ಅಂತ ಸಂಕಲ್ಪ ಆಗಿರುತ್ತೆ, ಮಾಡೋದಕ್ಕೆ ಮನ್ಸಿರಲ್ಲ. ಇದೆಲ್ಲ ಆಗ್ತಿದೆ ಅಂತಂದ್ರೆ ಒಂದು ದೃಷ್ಟಿ ದೋಷಗಳು ಅಥವಾ ಬೇರೆ ಮನುಷ್ಯರಿಂದ ಆಗುವಂತ ಪ್ರಯೋಗಗಳು ಇದಕ್ಕೆಲ್ಲ ಕಾರಣ ಆಗ್ತವೆ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಹಂಗಾಗಿ ಆ ತರದ್ದು ಸಮಸ್ಯೆಗಳಿದೆ ಅಂತ, ಸಮಸ್ಯೆಗಳಿಗೋಸ್ಕರ ಅಂತಲ್ಲ, ಬಟ್ ಈ ಸಮಸ್ಯೆನ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಯಾಕೆ ಇವತ್ತು ಜನಗಳಿಗೆ ಅವ್ರಿಗೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ. ಆ ತರದವರಿಗೆ ಭೂತರಾಜರ ತೀರ್ಥ ಪ್ರೋಕ್ಷಣೆ ಮಾಡಿದ್ರೆ ಸಾಕು, ಎಂತ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ. ಹಂಗಾಗಿ ಪ್ರತಿ ಪೌರ್ಣಮಿ ಸೋಂದಾದಲ್ಲಿ ಪ್ರತಿನಿತ್ಯ ಆಗುತ್ತೆ ಭೂತರಾಜರ ಪೂಜೆ. ಬೆಂಗಳೂರಲ್ಲಿ ತ್ಯಾಗರಾಜ ನಗರದಲ್ಲಿ ಸುತ್ತಮುತ್ತ ಎಲ್ಲೂ ನಡೆಯಲ್ಲ ಭೂತರಾಜರ ಪೂಜೆ, ಸಾಕಷ್ಟು ಜನಕ್ಕೆ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಹಾಗಾಗಿ ಪೌರ್ಣಮಿ ಸಾಯಂಕಾಲ 5:30 8 ಗಂಟೆವರೆಗೂ ಭೂತರಾಜರ ಪೂಜೆ ದೇವಸ್ಥಾನದಲ್ಲಿ ನಡೆಯುತ್ತೆ. ಸೇವಾಕರ್ತಗಳು ನಮ್ಮ ನಂಬರ್ ಕಾಲ್ ಮಾಡಿ ಮುಂಚೆನೆ ಬುಕ್ ಮಾಡಿಕೊಡಿ, ಮಾಡೋದು ವಿಶೇಷ.
ಇಲ್ಲಿ ತೆಂಗಿನಕಾಯಿ ತಂದಿಡೋದು, ಕಲ್ಲುಪ್ಪು ತಂದಿಡೋದು, ಆಮೇಲೆ ನಿಂಬೆ ಹಣ್ಣು ತಂದಿಡೋದು, ಮಂತ್ರಿಸ್ಕೊಂಡು ಹೋಗೋದು, ಯಂತ್ರಗಳನ್ನ ಕಟ್ಸೋದು, ಆಮೇಲೆ ಅಷ್ಟಬಂಧನಗಳನ್ನ ಮನೆಗೆ ಕಟ್ಟೋದು, ನಾವು ಸ್ತಂಭಾಕಾರವನ್ನು ಮಾಡಿದೀವಿ ಅದನ್ನ ಮನೆಯಲ್ಲಿ ಇಡೋದು, ಇದೆಲ್ಲ ವಿಶೇಷ. ಇದೆಲ್ಲ ಮನೆಯಲ್ಲಿ ಶಾಂತಿ ಸಮೃದ್ಧಿ ಜಾಸ್ತಿ ಆಗ್ಬೇಕು, ಇಷ್ಟಗಳೆಲ್ಲ ಪ್ರಾಪ್ತಿ ಆಗ್ಬೇಕು, ಅನಿಷ್ಟಗಳೆಲ್ಲ ಪರಿಹಾರ ಆಗ್ಬೇಕು. ಇದೆರಡಕ್ಕೋಸ್ಕರ ಬಹಳ ವಿಶೇಷ, ಸನ್ನಿಧಾನನೇ ವಿಶೇಷ. ಈ ಒಂದು ಪುರಾತನ ಕ್ಷೇತ್ರದ ಹಾಗೂ ಮಹಿಮೆಯ ಒಂದು ವಜ್ರ ಕ್ಷೇತ್ರದಂತಹ ಒಂದು ಮಹಿಮೆಯನ್ನ ತಿಳಿಸ್ಲಿಕ್ಕೆ ನಮ್ಮ ಗುರುಗಳಿದ್ದಾರೆ, ಅವರ ಮೂಲಕನೇ ತಿಳ್ಕೊಂಡು ಬನ್ನಿ. ಗುರುಗಳೇ ನಮಸ್ಕಾರ. ಈ ಒಂದು ರಾಯರ ಮಠ ದರ್ಶನ ನಡೆಸ್ತಾ ಇದ್ದೇವೆ. ಇದು 60ನೇ ರಾಯರ ಒಂದು ದರ್ಶನವನ್ನ ನಾವು ಇಲ್ಲಿ ರಾಯರ್ ಕರೆಸ್ಕೊಂಡಿದ್ದಾರೆ. ಅಂತೆಯೇ ಸೊ ಎಲ್ಲಿ ರಾಯರು ಇರ್ತಾರೋ ಅಲ್ಲಿ ಅಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ಇರ್ತಾರೆ. ನರಸಿಂಹಸ್ವಾಮಿ ಆದ್ಮೇಲೆ ರಾಯರು ಇದ್ದೇ ಇರ್ತಾರೆ ಅನ್ನೋದು ಪ್ರತೀತಿ. ಮೂಲರಾಮ ದೇವರು ಇಲ್ಲಿ ಕೂಡ ಒಂದು ಪ್ರತಿಷ್ಠಾಪನೆ ಆಗಿದ್ದಾರೆ, ಒಂದು ಪಟ್ಟಾಭಿರಾಮರಾಗಿ. ಸೊ ಈ ಒಂದು ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ, ಇದು ಅಭಯಲಕ್ಷ್ಮೀ ನರಸಿಂಹದೇವರಿಗೆ ಒಟ್ಟು 64 ರೂಪ ಅಂತ. 63ನೇದು ಜರಣಿ ನರಸಿಂಹ, ನೀರಿನ ಒಳಗಿರ್ತಕ್ಕಂಥದ್ದು. ಇದು ಅಭಯಲಕ್ಷ್ಮೀ ನರಸಿಂಹ 64ನೇ ರೂಪ. ಅಭಯ ಕೊಟ್ಟು ಪರಂಧಾಮಕ್ಕೆ ಹೋಗಿದ್ದು ಅಂತಂದ್ರೆ ಅದೃಶ್ಯನಾಗಿದ್ದು ದೇವರು ಅಂತ ಒಂದು ವಿಷಯ ಹೇಳ್ತಾರೆ. ಹಾಗಾಗಿ ಅಭಯವನ್ನ ಕೊಟ್ಟು ಅದೃಶ್ಯರಾಗಿದ್ದು ಅನ್ನೋ ಉದ್ದೇಶಕ್ಕೆ ಇದು 64ನೇ ಶ್ರೀ ಅಭಯಲಕ್ಷ್ಮೀ ನರಸಿಂಹ ದೇವರು ಅಂತ ಹೇಳಿ ಇದನ್ನ ಪ್ರತೀತಿ ಇದೆ. ಇದು ಭಾಗವತದ ಪ್ರಕಾರವಾಗಿರ್ತಕ್ಕಂಥದ್ದು. ಹಾಗಾಗಿ ಮಹಾಮಹಿಮರೆಲ್ಲ ಸೇರಿ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥದ್ದು. ಶಾಲಿಗ್ರಾಮ ಶಿಲೆ, ಲಕ್ಷ್ಮೀ ನರಸಿಂಹ ಎರಡೂ ಕೂಡ ಇರತಕ್ಕಂಥದ್ದು. ಇದು ಗರ್ಭಗುಡಿಯಲ್ಲಿ ಇರ್ತಕ್ಕಂಥದ್ದು. ಇದನ್ನ ವಿಶೇಷ ಅಂದ್ರೆ ಒಂದೇ ಗರ್ಭಗುಡಿಯಲ್ಲಿ ಎರಡೂ ದೇವರು ಇರ್ತಕ್ಕಂಥದ್ದು. ಎಲ್ಲ ಕಡೆ ಒಂದು ಗರ್ಭಗುಡಿಯಲ್ಲಿ ಒಂದೇ ದೇವರಿರುತ್ತೆ, ಅದು ಪ್ರತೀತಿ. ಇಲ್ಲಿ ಒಳಗೆ ಎರಡಿದೆ, ಹೊರಗಡೆ ಕೂಡ 2 ದೇವರಿದೆ. ಇದು ಅತ್ಯಂತ ವಿಶೇಷ. ಈ ನರಸಿಂಹದೇವರು ಮತ್ತು ಪಟ್ಟಾಭಿರಾಮ ಅಂದ್ರೆ ರಾಮ, ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಆಂಜನೇಯ ಎಲ್ಲ ಸೇರಿ ಪರಿವಾರ ಸೇರಿ ರಾಮ ಪರಿವಾರ ಅಂತ ಕರೀತಾರೆ. ಅದೇ ರೀತಿಯಾಗಿ ಈ ಪಟ್ಟಾಭಿರಾಮ ದೇವರು ಕೂಡ ಶಾಲಿಗ್ರಾಮ ಶಿಲೆ, ಅದು ಕೂಡ ಅತ್ಯಂತ ಒಳ್ಳೊಳ್ಳೆ ಜ್ಞಾನಿಗಳಿಂದ ಪ್ರತಿಷ್ಠಾಪನೆ ಆಗಿರತಕ್ಕಂಥದ್ದು. ಹೀಗೆ ದಶಾವತಾರದ ಶ್ರೀನಿವಾಸ, ಪ್ರಭಾವಳಿಯಲ್ಲಿ ದಶಾವತಾರ ಇದೆ, ಹೃದಯದಲ್ಲಿ ಲಕ್ಷ್ಮಿ ಇದೆ, ಎಲ್ಲ ಕಡೆ ವಕ್ಷಸ್ಥಳ ಎದೆಯಲ್ಲಿ ಇರ್ತಕ್ಕಂಥ ಲಕ್ಷ್ಮಿ, ಇಲ್ಲಿ ಹೃದಯದಲ್ಲಿ ಲಕ್ಷ್ಮಿ ಇದೆ, ಅದು ಇಲ್ಲಿಯ ವಿಶೇಷ. ಹಾಗೆ ಜಪದ ರಾಯರು ಅಂತ ಹೇಳಿ ಇಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳದ್ದು ಒಂದು ಅತ್ಯಂತ ವಿಶೇಷವಾಗಿದೆ. ಹೀಗೆ ಈ ಅಭಯಲಕ್ಷ್ಮೀ ನರಸಿಂಹದೇವರಿಗೆ ಪ್ರತಿ ವರ್ಷದ ನರಸಿಂಹ ಜಯಂತಿಯ ದಿವಸ ವಿಶೇಷವಾದ ಪೂಜಾ ಕೈಂಕರ್ಯಗಳು, ಬ್ರಹ್ಮರಥೋತ್ಸವ ಇವೆಲ್ಲವೂ ನಡೆಯುತ್ತೆ. ಮತ್ತೆ ಸ್ವಾತಿ ನಕ್ಷತ್ರ ಅಭಿಷೇಕ ಇವೆಲ್ಲವೂ ನಡೆಯುತ್ತೆ. ದಿನ ಪ್ರತಿನಿತ್ಯ ನಿರ್ಮಾಲ್ಯ, ಪಂಚಾಮೃತ ಅಭಿಷೇಕ, ಮಹಾಪೂಜಾದಿಗಳು, ನೈವೇದ್ಯ ಎಲ್ಲವೂ ಕೂಡ ನಡೆಯುತ್ತೆ. ಸಂಜೆ ಅಷ್ಟಾವಧಾನ, ಮಹಾಮಂಗಳಾರತಿ ಪ್ರತಿ ದಿವಸ ನಡೆಯುತ್ತೆ. ಈಗ 10 ಲಕ್ಷ ನರಸಿಂಹ ಸುಳಾದಿ ಪಾರಾಯಣದ ಒಂದು ಸಂಕಲ್ಪ ನಡೀತಾ ಇದೆ. ಶ್ರಾವಣ ಮಾಸದ ಪಾಡ್ಯದಿಂದ ಅಮಾವಾಸ್ಯೆಯ ಪರ್ಯಂತ 10 ಲಕ್ಷ ಜನ ಒಂದು ಈ ನರಸಿಂಹ ಸುಳಾದಿಯ ಪಾರಾಯಣವನ್ನು ಕೂಡ 48ನೇ ವರ್ಷದ ನರಸಿಂಹ ಜಯಂತಿ ಸಲುವಾಗಿ ಪ್ರಾರಂಭ ಆಗಿದೆ. ಎಲ್ಲರೂ ಕೂಡ ಅದನ್ನು ಪಾರಾಯಣ ಮಾಡಬೇಕು ಅಂತ ಹೇಳಿ ಕೇಳ್ತೀವಿ. ಯೂಟ್ಯೂಬಲ್ಲಿ ನರಸಿಂಹ ಸುಳಾದಿ ಅಂತ ಹೊಡೆದ್ರೆ ಸಿಗುತ್ತೆ. ಅದನ್ನ ಹೇಳಿಕೊಂಡು ನಮಗೆ ಕೆಳಗೆ ಬಂದಿರತಕ್ಕಂತಹ ನಂಬರಿಗೆ ನೀವು ಕೊನೆಯಲ್ಲಿ ಅಮಾವಾಸ್ಯೆ ಒಂದು ದಿವಸಕ್ಕೆ ಮುಂಚೆ, ಸೆಪ್ಟೆಂಬರ್ 2ನೇ ತಾರೀಕಿದೆ, 1ನೇ ತಾರೀಕಿನ ಮುಂಚೆ ಅದನ್ನು ತಿಳಿಸಿದ್ರೆ ಅವು ಅದರ ಲೆಕ್ಕ ಹಾಕ್ತೀವಿ. ನಾವು ಕೂಡ ಇಲ್ಲಿ ಬಂದು ಕೊನೆಯ ದಿವಸ ಇಲ್ಲೂ ಕೂಡ ಬಂದು ನೀವು ಆ ಸುಳಾದಿಯನ್ನು ಹೇಳ್ಬೋದು. ಅದರ ಮೇಲೆ ಒಂದು ಮಂತ್ರ ಇದೆ, ಅದು ಕುಬೇರ ನರಸಿಂಹದೇವರ ಮಂತ್ರ. ಈಗಾಗಲೇ ನೀವು ಕ್ಷಾಮ, ಡಾಮರ, ಅತಿಯಾಗಿ ನೀರು ಬಂದಿರತಕ್ಕಂಥದ್ದು, ಮತ್ತೆ ಕ್ಷೇತ್ರಗಳು ಹಾಳಾಗಿರೋದು ಅಥವಾ ಅದರೊಳಗೆ ನೀರು ನುಗ್ಗಿರೋದು ಇದೆಲ್ಲ ನೋಡಿ ಕೇಳ್ತಾ ಇದ್ದೀರಾ. ಇದರೆಲ್ಲ ಒಂದು ತೊಂದರೆ ಇಲ್ಲದಂಗೆ ಪರಿಹಾರಕ್ಕೋಸ್ಕರವಾಗಿ ನಮ್ಮ ದೇವಸ್ಥಾನದ ವತಿಯಿಂದ ಮತ್ತೆ ನಮ್ಮ ಅಭಯಲಕ್ಷ್ಮೀ ನರಸಿಂಹ ಟ್ರಸ್ಟ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎರಡರಿಂದನೂ ಕೂಡ ಈ ಪಾರಾಯಣವನ್ನು ಮಾಡಿ ಜನರ ಸಂಕಷ್ಟದಿಂದ ಪಾರಾಗಲಿ ಅಂತ ಹೇಳಿ ಮುಖ್ಯವಾಗಿ ಅದನ್ನ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಭಯಕೃತ್ ಭಯನಾಶನ ಅನ್ನುವ ರೀತಿಯಲ್ಲಿ ನರಸಿಂಹದೇವರೆಲ್ಲರನ್ನೂ ಪಾರು ಮಾಡಲಿ ಅನ್ನೋದು ಇದು ಮೂಲ ಉದ್ದೇಶವಾಗಿದೆ. ಇಲ್ಲಿರ್ತಕ್ಕಂತಹ ಬೇರೆ 2 ನರಸಿಂಹದೇವರನ್ನ ಮುಟ್ಟೋಕೆ ಅವಕಾಶ ಇದೆ. ಇದು ಬೆಳಗ್ಗೆ ಮಾತ್ರ ಪೂಜೆ ನಡೆಯುತ್ತೆ. 8:15 ಗಂಟೆ ಮೇಲೆ ಪೂಜೆ ಆದ ಮೇಲೆ ಮತ್ತೆ ನಾಳೆ ಬೆಳಗ್ಗೆನೆ ಒಳಗಡೆ ಪ್ರವೇಶ, ಮತ್ತಲ್ಲಿ ಪ್ರವೇಶ ಇರೋದಿಲ್ಲ.
ಹಾಗಾಗಿ ಅರ್ಚನೆ ಏನಿದ್ರು ಹೊರಗಡೆನೆ ನಡೆಸ್ತೀವಿ. ಒಳಗಡೆ ಮಹಾಮಂಗಳಾರತಿ ರಾತ್ರಿ ಮಾತ್ರ ಬೆಳಗ್ಗೆ ರಾತ್ರಿದು ನಡೆಯುತ್ತೆ ಪೂಜಾದಿಗಳು. ಅದು ಇಲ್ಲಿಯ ವಿಶೇಷ. ಇನ್ನೊಂದೇನಂದ್ರೆ, ಒಂದು ರಾಯರು ಒಂದೊಂದು ಸ್ಥಳದಲ್ಲಿ ಒಂದೊಂದು ಮಹಿಮೆನ ತೋರಿಸ್ತಾ ಇದ್ದಾರೆ. ಸ್ಥಳ ಮಹಿಮೆಗೋಸ್ಕರ ನಾವು ಕೂಡ ಅಲಿತಾ ಇದ್ದೇವೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಾಗ ಒಂದು ಜಪದ ರಾಘವೇಂದ್ರ ಸ್ವಾಮಿಗಳು ಅಂತ ನಮ್ಗೆ ಗೊತ್ತಾಯ್ತು. ಅದ್ರ ಸ್ವಾಮಿಗಳ ಬಗ್ಗೆ ಹೇಳೋದಾದ್ರೆ, ರಾಘವೇಂದ್ರ ಸ್ವಾಮಿಗಳು ಹೋದ ವರ್ಷ ವಿಜಯದಶಮಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಅದಕ್ಕೂ ಮುಂಚೆ ನೀವು ಪಕ್ಕದಲ್ಲಿ ಕಾಣಿಸ್ತಾ ಇರತಕ್ಕಂತಹ ಬೃಂದಾವನ ಏನಿದೆ, ಅದು ಈಗಾಗಲೇ 52 ವರ್ಷದಿಂದ ಇರತಕ್ಕಂಥದ್ದು. ಅದು ಗರ್ಭಗುಡಿಯ ಒಳಗೆ ಇರುತ್ತೆ. ಅದು ಈಗ ಮಾತ್ರ ಈ ವರ್ಷ ಮಾತ್ರ ಈಚೆ ತೆಗೆದಿದ್ದೀವಿ. 48ನೇ ವರ್ಷ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈಚೆ ಅದು ತೆಗೆದಿಟ್ಟಿರ್ತಕ್ಕಂಥದ್ದು. ಅದರೊಳಗೆ ಎಲ್ಲ ಬೇರೆ ಯತಿಗಳ ಬೃಂದಾವನ ಕೂಡ ಅದರೊಳಗೆ ಸ್ಥಾಪಿತವಾಗಿದೆ. ಪ್ರತಿ ದಿವಸ ಅದು ಚರ ಬೃಂದಾವನ, ಅದು ಒಳಗೆ ಹೊರಗೆ ತೆಗೆದಿರ್ತಕ್ಕಂತಹ ಬೃಂದಾವನ. ಇದು ಸ್ಥಿರ ಮೂರ್ತಿ. ನಮ್ಮ ತಂದೆಯವರು ರಾಘವೇಂದ್ರಾಚಾರ ಅಂತ ಹೇಳಿ, ಎಲ್ಮೇಲಿ ರಾಘವೇಂದ್ರಾಚಾರ ಅಂತ ಅವರು ಮಂತ್ರಾಲಯದಿಂದ ಮೃತ್ತಿಕೆಯನ್ನ ನಡ್ಕೊಂಡು ತಗೊಂಡು ಬಂದಿದ್ರು. ಅದರ ಉದ್ದೇಶವಾಗಿ ಒಂದು ದೊಡ್ಡಬಳ್ಳಾಪುರದಲ್ಲಿ ಮತ್ತು ಇಲ್ಲಿ ಎರಡೂ ಕಡೆ ಆ ಮೃತ್ತಿಕೆಯನ್ನ, ಎರಡೂ ನಮ್ಮದೇ ಮನೆ ಆದ್ರಿಂದ ಅವರ ಅಣ್ಣನ ಮನೆ ಮತ್ತು ಇಲ್ಲಿ ಎರಡೂ ಕಡೆ ಮೃತ್ತಿಕೆಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಅವರು ಬೃಂದಾವನ ಇಟ್ಟರೆ ಅದಕ್ಕೆ ಹಸ್ತೋದಕ ನಿಯಮಗಳು ಹೆಚ್ಚಾಗಿರುತ್ತೆ ಅನ್ನೋ ಒಂದು ಸದುದ್ದೇಶಕ್ಕೆ, ಮತ್ತೆ ಯಾರಿಗೂ ಅಡಚಣೆಗಳು ಆಗಬಾರದು ಅದರಿಂದ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ರಾಯರ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಇದರಲ್ಲೂ ಕೂಡ ಎಲ್ಲ ಮೃತ್ತಿಕೆಗಳು, ಮಂತ್ರಾಕ್ಷತೆ, ವಿಶೇಷವಾದ ಸಾನ್ನಿಧ್ಯವನ್ನ ಎಲ್ಲ ಬರೆದು, ಅನೇಕ ರಾಯರನ್ನ ಬರೆದು ಇದು ಪ್ರತಿಷ್ಠಾಪನೆ ಆಗಿದೆ. ಜಪದ ರಾಯರು ಯಾಕೆ ಅಂತಂದ್ರೆ, ಈಗಾಗಲೇ 3 ಕೋಟಿ ಜಪ ಆಗಿದೆ. ಹೀಗಾಗಿ ಇಂತಹ 3 ಕೋಟಿ ಜಪಗಳು ನಡೆದ ನಂತರದಲ್ಲಿ ಪ್ರತಿ ದಿವಸ ರಾಯರಿಗೆ ಜಪಮಾಲೆಯನ್ನ ತಂದು ಅರ್ಪಣೆ ಮಾಡ್ತಾರೆ. ಯಾರು ಅವರ ಮನೆಯೆಲ್ಲ ಪೂಜೆಯನ್ನು ಮಾಡಿ ಮನೆಯಲ್ಲೇ 108 ಸಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವ ಜಪವನ್ನ ಮಾಡಿ ಅವ್ರು ಯಾರಿಲ್ಲಿ ತಂದು ಕೊಡ್ತಾರೆ ಅದನ್ನು ನಾವು ಸಮರ್ಪಣೆಯನ್ನು ಮಾಡ್ತೇವೆ. ಯಾಕೆ ಅಂತಂದ್ರೆ, ಬರೀ ತುಳಸಿ ಹೂವ ಇದೆಲ್ಲ ತಂದು ಕೊಟ್ಟರೆ ಸಮರ್ಪಣೆ ಮಾಡೋದಕ್ಕೆ ಯತಿಗಳಿಗೆ ಕಷ್ಟ. ಅದಕ್ಕೆ ನೀರು ಹಾಕಬೇಕು, ಮತ್ತೆ ನೀರು ಹಾಕಿದಾಗ ಅದು ಏನಿರುತ್ತೆ ಗೊತ್ತಾಗಲ್ಲ. ಅದಕ್ಕೆ ಉದ್ದೇಶವೇ ಬೇಡ ಅಂತ ಹೇಳಿ ಆ ರೀತಿಯಾಗಿ ಅವ್ರಿಗೂ ಒಂದು ಪುಣ್ಯ ಭಾಗಿಗಳಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಎಲ್ಲರಿಗೂ ಪರಿಚಯ. ನಮ್ಮ ತಂದೆಯವರ ಹೆಸರು ರಾಘವೇಂದ್ರಾಚಾರ್ಯ ಅಂತಾನೆ. ಅವರು ಆ ಬೃಂದಾವನದ ಮೇಲೆ ಇಟ್ಟು ಜ್ಯೋತಿಷ್ಯವನ್ನ ಹೇಳ್ತಾ ಇದ್ದಿದ್ದು. ಹಾಗಾಗಿ ಅವರು ಹೇಳಿದ್ದು ಇಲ್ಲ ಅನ್ನುವ ರೀತಿಯಲ್ಲಿ ಇಲ್ಲ. 20-30 ವರ್ಷಗಳು ಅದರಲ್ಲೇ ಇದ್ರು. ಅವರು ಹರಕತೆ ಮಾಡ್ತಿದ್ರು, ಜ್ಯೋತಿಷ್ಯ ಎಲ್ಲದರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದಿದ್ರು. ಇವತ್ತು ದಿವಸ ಅವರ ಒಂದು ವರ್ಧಂತಿ ಜನ್ಮ ದಿವಸ, ಅದು ಒಂದು ವಿಶೇಷ. ಹಾಗೆ ಅವರು ರಾಯರ ಉಪಾಸನೆಯನ್ನು ಮಾಡಿದ್ದವರು, ನರಸಿಂಹದೇವರ ಉಪಾಸನೆಯನ್ನು ಮಾಡಿದ್ದವರು. ನಿಮಗೆ ಮಂತ್ರಾಲಯದ ಪಕ್ಕದಲ್ಲಿ ಹೋದ್ರೆ ಪಂಚಮುಖಿ ರಾಯರು ಹೇಗೆ ಕಾಣುತ್ತಾರೋ ಇಲ್ಲಿ ಕೂಡ ಅದೇ ರೀತಿಯಾಗಿ ಕಾಣಬಹುದು. ನರಸಿಂಹದೇವರು, ರಾಮದೇವರು, ಶ್ರೀನಿವಾಸ ದೇವರು, ಆಂಜನೇಯ, ಮತ್ತೆ ಗರುಡ, ಮತ್ತೆ ಹಯಗ್ರೀವ ದೇವರು ಎಲ್ಲರೂ ಕೂಡ ಬೇರೆ ಬೇರೆ ರೂಪದಲ್ಲಿದ್ದಾರೆ. ಒಟ್ಟಿಗೆ ಇಲ್ಲ, ಎಲ್ಲರೂ ಇಲ್ಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಪಂಚರೂಪಿ ಪರಮಾತ್ಮನ ರೂಪದಲ್ಲಿ ಇದ್ದಾರೆ. ಆ ಸ್ಥಳದಲ್ಲಿ ಈ ರಾಯರ ಒಂದು ವಿಶೇಷತೆ ಇತ್ತು. ರಾಯರು ಈ ಸ್ಥಳಕ್ಕೆ ಬರೋಕ್ಕೆ ಮುಂಚೆ ಒಂದು ಮರದ ಬೃಂದಾವನ ಇತ್ತು ಇಲ್ಲಿ. ಆ ಮರದ ಬೃಂದಾವನಕ್ಕೆ ಪೂಜೆಯನ್ನು ಮಾಡ್ತಾ ಇದ್ವಿ. ಮರದ ಬೃಂದಾವನ ಪೂಜಾದಿಗಳನ್ನ ಮಾಡಿ ಆ ಬೃಂದಾವನವನ್ನ ಇಲ್ಲಿಂದ ತೆಗೆದು ಆ ಪಕ್ಕದಲ್ಲಿ ಜಾಗ ಆಗಿದೆ, ಈಗೇನು ಭೂತರಾಜರಿದೆ ಆ ಜಾಗದಲ್ಲಿ ಇಟ್ಟಿವಿ. ಆ ಜಾಗದಲ್ಲಿ ಅದು ಇಟ್ಟಾಗ ಆ ಸಮಯದಲ್ಲೇ ಕೊರೋನಾ ಬಂದಿದ್ದು. ಒಂದು ದಿವಸನೂ ಪೂಜೆ ಆಗ್ಲಿಲ್ಲ, ನಡೀಲೇ ಇಲ್ಲ. ಅದಾದ ಮೇಲೆ ಬೇರೆ ಯಾರೋ ಇನ್ನೊಬ್ರು ಇಲ್ಲಿ ಬಂದು ಪ್ರದಕ್ಷಿಣ ನಮಸ್ಕಾರವನ್ನ ಮಾಡಿದ ಮೇಲೆ ಎಲ್ಲ ಇದೆ, ರಾಯರ ಮೂರ್ತಿ ಆಗಬೇಕು ಅಂತಂದಾಗ ರಾಯರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಆಯಿತು. ಹೋದ ವಿಜಯದಶಮಿಗೆ, ಈ ವಿಜಯದಶಮಿಗೆ 1 ವರ್ಷ ಆಗುತ್ತೆ. ಇಂಥ ವಿಶೇಷವಾದ ರಾಯರ ಸನ್ನಿಧಾನವು ಇಲ್ಲೇ ಇದೆ. ಹಾಗಾಗಿ ಯಾರೇ ಇಲ್ಲಿ ಜಪದ ಮಾಲೆಯನ್ನ ಅವರು ಮನೆಯಲ್ಲಿ ಜಪ ಮಾಡಿ ತಂದು ಕೊಟ್ರೆ ಅದನ್ನ ಇಲ್ಲಿ ಸಮರ್ಪಣೆ ಮಾಡ್ತಕ್ಕಂಥದ್ದು ಒಂದಿದೆ. ಆಮೇಲೆ ರಾಯರ ಮಂತ್ರನೇ ಅದು ಹೇಳುತ್ತೆ, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅನ್ನುವ ರೀತಿಯಲ್ಲಿ ದೇವರು ಸಾಕ್ಷಾತ್ತಾಗಿ ರಾಯರ ಒಂದು ವಿಶೇಷತೆ ಇದ್ದೇ ಇದೆ. ಹಾಗಾಗಿ ಸಾಮಾನ್ಯವಾಗಿ ಇದೆಲ್ಲ ಸ್ತೋತ್ರ ಮಂತ್ರಾದಿಗಳು. ಇಂತಹ ಸ್ತೋತ್ರ ಮಂತ್ರ ಇದೆಲ್ಲವೂ ರಾಯರ ಪರವಾಗಿ ಎಷ್ಟೇ ಇದ್ರೂ ಕೂಡ ಒಂದೇ ಮಂತ್ರವನ್ನ ರಾಯರು ಹೇಳಿ ಅಂತ ಅಪ್ಪಣೆ ಮಾಡಿದ್ದಾರೆ ಅಪ್ಪಣ್ಣಾಚಾರ್ಯರು. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಇದೇ ನಿಮಗೆ ಎಲ್ಲಾ ಮಂತ್ರದ ವಿಶೇಷವಾದ ಫಲವನ್ನ ಕೊಡುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಇನ್ನೇನು ರಾಯರ ಆರಾಧನಾ ಮಹೋತ್ಸವ ಬರ್ತಾ ಇದೆ. ಇಂತಹ ರಾಯರ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಯಾರಿಗೆ ಅನುಕೂಲ ಇದೆಯೋ ಈ ನಮ್ಮ ಅಡ್ರೆಸ್ ಕೂಡ ಕೆಳಗಡೆ ಹಾಕ್ತಾರೆ, ಆ ಜಾಗಕ್ಕೆ ಬಂದು ರಾಯರ ದರ್ಶನವನ್ನು ಮಾಡಿ, ರಾಯರ ಆರಾಧನೆಯ ದಿವಸ ಕೊನೆ ಪಕ್ಷ ಅವತ್ತು ಆರಾಧನೆಯ ದಿವಸ ತುಳಸಿ ಮಣಿ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ. ಬರಕ್ಕಾಗದೇ ಇರೋರು ಅವತ್ತು ಜಪ ಮಾಡಿ ಇಟ್ಕೊಂಡಿರಿ. ಆ ನಂತರದಲ್ಲಿ ತಂದು ಸಮರ್ಪಣೆಯನ್ನ
ರಾಯರಿಗೆ ಮಾಡಿ ವಿಶೇಷವಾದ ಅನುಗ್ರಹವನ್ನ ಪಡೀರಿ ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ. ಕೃಷ್ಣ ಅರ್ಪಣ. ಖಂಡಿತ ಈ ಒಂದು ಕ್ಷೇತ್ರದ ಮಹಿಮೆ ಬಗ್ಗೆ ಹೇಳಕ್ ಹೋದ್ರೆ ದಿನ ಇಲ್ಲ ಸಾಲಲ್ಲ, ಎಷ್ಟಾಗುತ್ತೋ ಸಮಯದ ಅಭಾವದಿಂದ ನಾವು ಇಷ್ಟನ್ನು ಮಾತ್ರ ತಿಳಿಸಕ್ ಸಾಧ್ಯ. ವಿಶೇಷವಾದಂತಹ ಒಂದು ಜಪರಾಯರನ್ನ ಹಾಗೂ ಕಂಬದ ನರಸಿಂಹ ಸ್ವಾಮಿಗಳನ್ನ, ಕುಬೇರ ನರಸಿಂಹ ಸ್ವಾಮಿಗಳನ್ನ, ಅಭಯ ನರಸಿಂಹ ಸ್ವಾಮಿಗಳನ್ನ, ಶ್ರೀನಿವಾಸ ದೇವರನ್ನ, ಪಟ್ಟಾಭಿರಾಮರನ್ನ ನೋಡಿ ಕಣ್ತುಂಬಿಕೊಂಡು ತಾವೆಲ್ಲರೂ ಧನ್ಯರಾಗಿದ್ದೀರಾ, ಪುಣ್ಯವನ್ನ ಕೂಡ ಪಡೆದುಕೊಳ್ತೀರಾ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸಮಯ ಇರಲ್ಲ. ಅಂದ್ರೆ ಕೆಲವೊಂದ್ಸಾರಿ ನಾವು ದೇವ್ರಿಗೆ ಸಮಯ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಈ ಭಗವಂತ ನಮ್ಗೋಸ್ಕರ ಈ ಜನ್ಮವನ್ನ ಕೊಟ್ಟಾದ್ಮೇಲೆ ನಾವು ಕೂಡ ಒಂದು ಸಮಯನ್ನ ಕೊಡ್ಲೇಬೇಕಾಗುತ್ತೆ. ಆಗ್ಲೇ ನಮಗೆ ಜನ್ಮ ಸಾರ್ಥಕ ಆಗುತ್ತೆ. ಅಂದ್ರೆ ಪ್ರತಿಯೊಂದು ಕೈಕರ್ಯವನ್ನ ನಾವು ಪೂರ್ತಿ ತಿಳ್ಕೊಂಡು ಮಾಡ್ಬೇಕಾಗುತ್ತೆ. ಕೆಲವೊಂದು ಈಗ ಒಂದು ಪಂಚಮಿ ಆಗಿರ್ಬೋದು, ಒಂದು ಚತುರ್ಥಿ ಆಗಿರ್ಬೋದು, ಆರಾಧನೆ ಆಗಿರ್ಬೋದು, ಕೆಲವೊಂದು ಹಬ್ಬಗಳು ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡು ನಾವು ಆಚರಣೆ ಮಾಡ್ತಾ ಹೋದ್ರೆ ಅದಕ್ಕೊಂದು ಅರ್ಥ ಬರುತ್ತೆ, ಪುಣ್ಯ ಕೂಡ ಬಂದೇ ಬರುತ್ತೆ. ಸೊ ಇಂತಹ ಒಂದು ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ ಒಂದು 60ನೇ ದರ್ಶನವನ್ನ ಜಪದ ರಾಯರನ್ನು ನೋಡಿ ನನಗಂತೂ ತುಂಬಾ ಒಂದು ಸಂತೋಷವಾಗಿ ಪುಣ್ಯವನ್ನ ಸಂಪಾದಿಸಿಕೊಂಡಿದ್ದೇನೆ. ತಾವು ಕೂಡ ಇದರ ಮೂಲಕ ರಾಯರ ದರ್ಶನ ಮಾಡಿ ಈ ಕ್ಷೇತ್ರ ಕೂಡ ನೀವು ಒಮ್ಮೆ ಭೇಟಿ ಮಾಡ್ಬೇಕಂತ ಕಳಕಳಿಯ ವಿನಂತಿ ಮಾಡ್ತೇನೆ. ಯಾಕಂದ್ರೆ ಇಂಥ ಕ್ಷೇತ್ರ ನಮ್ಮ ಬೆಂಗಳೂರಿನಲ್ಲಿದೆ ಅನ್ನೋದು ನಮ್ಗೆಲ್ಲ ಅದೃಷ್ಟ. ಸೊ ಇಂತಹ ಒಂದು ಪುರಾತನ, ಇಂತಹ ಮಹಿಮೆಯಾದಂತಹ ಒಂದು ನರಸಿಂಹಸ್ವಾಮಿಯ ಒಂದು ಕ್ಷೇತ್ರಕ್ಕೆ, ವರ್ಜ ನರಸಿಂಹಸ್ವಾಮಿ ಕ್ಷೇತ್ರಕ್ಕೆ ದಯವಿಟ್ಟು ಒಮ್ಮೆ ಭೇಟಿ ನೀಡಿ ಅಂತ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧನ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ